2010ವರೆಗೂ ನಾನು ಏನು ಸಂಚಾರ ಮಾಡಿದ್ದೀನೋ ಯರಕೋಟೆ ಗಂಗಮ್ಮ ದೇವಿಯ ರಥ ವಿಚಾರದಲ್ಲಿ, ಆವತ್ತು ನನಗೆ ರಥ ವಿಚಾರಕ್ಕೆ ಸಹಾಯ ಮಾಡಿ ಜಾತ್ರೆಗೆ ಏನು ಒಂದು ಬೆಂಬಲ ಕೊಟ್ಟು ಭಕ್ತಾದಿಗಳು ಯರಕೋಟೆ ಗ್ರಾಮಕ್ಕೆ ಸೇರಿದಾರೋ, ಆ ಒಂದು ಭಕ್ತಾದಿಗಳೇನಾದರೂ ಮನಸ್ಸು ಮಾಡಿ ಹೆಜ್ಜೆ ಇಟ್ಟರೆ ಇದು ಮಾಡಿದ್ದಾನೆ. 80 ವರ್ಷಗಳ ಇತಿಹಾಸ ಇವನು ಉಳಿಸಿದ್ದಾನೆ. ಇವತ್ತು ಒಂದು ಹಳ್ಳಿ ಮಟ್ಟದಲ್ಲಿ, ಪಂಚಾಯತ್ ಮಟ್ಟದಲ್ಲಿ ದೇಶ ನೋಡುವಂಥ ರೀತಿಯಲ್ಲಿ ಇವನು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾನೆ. ಅವ್ರಿಗೊಂದು ಒಂದು ಬೆಂಬಲ ಕೊಡೋಣ ಅಂತ ಹೇಳ್ಬಿಟ್ಟು ಏನಾದರೂ ಭಕ್ತಾದಿಗಳು, ಗ್ರಾಮಸ್ಥರು ಏನಾದರೂ ಮುಂದೆ ಬಂದು ನನಗೇನಾದರೂ ಬೆಂಬಲ ಕೊಟ್ಟಿದ್ದೇ ಆದರೆ ಪೊಲೀಸ್ ಇಲಾಖೆಯಿಂದನೂ ಸಹ ಅದು ನನಗೆ ಸೆಕ್ಯೂರಿಟಿ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಇದೊಂದು ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಅವ್ರಿಗೆ ಬಿಟ್ಟಿರುವಂಥದ್ದು. ಇವತ್ತು ನನ್ನ ಅನಿಸಿಕೆ ಏನಿದೆಯೋ ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ನಾನು ಸಾರ್ವಜನಿಕರವಾಗಿ ಹಂಚ್ಕೊಳ್ತಾ ಇದ್ದೀನಿ. ಇದು ಯಾವ ರೀತಿ ಬೆಂಬಲ ಸಿಗುತ್ತೆ ಅನ್ನೋವಂಥದ್ದು ಗೊತ್ತಿಲ್ಲ. ಆದರೆ ಜನ ಬರದೇ ಹೋಗಲಿ ನಾನು ಒಬ್ಬ ದೇಶ ಪ್ರೇಮಿಯಾಗಿ ಒಂದು ರಾಷ್ಟ್ರ ಧ್ವಜವನ್ನು ನಾನು ತಗೊಂಡು ಯಾವುದೇ ರೀತಿಯಾದ ಸಂಚಾರಕ್ಕೆ ತೊಂದರೆ ಆಗ್ದಿರ, ಯಾವುದೇ ಸರ್ಕಾರದ ಆಸ್ತಿ ಪಾಸ್ತಿಗಳಿಗೆ ತೊಂದರೆ ಆಗ್ದಿರ ನಾನು ಒಂದು ಶಾಂತಿಯುತವಾಗಿ ನಾನು ಕಾಲ್ನಡಿಗೆ ಜಾಥಾ ಮುಖಾಂತರ ಹೋಗಿ ನಾನು ನ್ಯಾಯಕ್ಕಾಗಿ, ಒಂದು ಸಾಮಾಜಿಕ ನ್ಯಾಯಕ್ಕಾಗಿ, ಒಂದು ಯರಕೋಟೆ ಗ್ರಾಮದ ಒಂದು ವಿಶೇಷ ಪ್ಯಾಕೇಜ್ಗಾಗಿ ಮತ್ತು ಸಾಮಾನ್ಯ ಒಬ್ಬ ಬಡ ಕುಟುಂಬದ ಯುವತಿಯರ ರಾಜಕೀಯವಾಗಿ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ, ಬೀದಿ ವ್ಯಾಪಾರಸ್ಥರ ಪರವಾಗಿ, ರೈತರ ಪರವಾಗಿ ನಾನು 5 ವಿಚಾರಗಳನ್ನು ನಾನು ತಗೊಂಡೋಗ್ಬಿಟ್ಟು ಸರ್ಕಾರ ಗಮನಕ್ಕೆ ತಲುಪಿಸ್ತಾ ಇದ್ದೀನಿ. ಇದರಲ್ಲೂ ಸಹ ನನಗೆ ನ್ಯಾಯ ಸಿಕ್ಕಿಲ್ಲ, ರಾಜ್ಯ ಸರ್ಕಾರದಲ್ಲೂ ನನಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನನ್ನ ಹೋರಾಟ 4ನೇದಾಗಿ ಡೆಲ್ಲಿಯಲ್ಲಿ ಜಂತರ್ ಮಂತರ್ ಅದರಲ್ಲಿ ನಾನು ಅನುಮತಿ ಪಡ್ಕೊಂಡು ಅಲ್ಲಿ ಸತ್ಯಾಗ್ರಹ ನಾನು ಮಾಡಲು ಸಿದ್ಧನಾಗಿದ್ದೇನೆ ಅಂತ ಹೇಳ್ಬಿಟ್ಟು ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ ಸರ್. ಬೆಂಬಲ ಸಿಗುತ್ತೆ ಅಂತ ನಾವು ಕಾದು ನೋಡಬೇಕಾಗ್ತದೆ. ಇವತ್ತು